ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಎಕ್ಸ್ಟೆನ್ಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ HP ಲೇಸರ್ NMFE 136 NW ಪ್ರಿಂಟರ್ ಎರರನ್ನು ನಿಮಗೆ ಹೇಗೆ ರಿಸಾಲ್ವ್ ಮಾಡೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಇಲ್ಲಿ ರೆಡ್ ಲೈಟ್ ನಿಮಗೆ ಬ್ಲಿಂಕ್ ಆಗ್ತಾನೆ ಇದೆ. ಇನ್ಸ್ಟಾಲ್ ಟೋನರ್ ಕಾರ್ಟ್ರೇಜ್ ಅಂತ ಬರ್ತಾ ಇದೆ. ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಈ ಥರ ಪ್ರಾಬ್ಲಮ್ಗಳು ಬಂದರೆ ಹೇಗೆ ರಿಸಾಲ್ವ್ ಮಾಡೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿ ಅಂತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ಇದು ನಿಮಗೆ ಕಾರ್ಟ್ರೇಜ್ ಎರರ್ ತೋರಿಸ್ತಾನೆ ಇದೆ. ನಿಮಗೆ ಇಲ್ಲಿ ಗ್ರೀನ್ ಲೈಟ್ ಬರಬೇಕು. ನಿಮಗೆ ಒಂದು ಆ ಥರ ಏನಕ್ಕೆ ಇನ್ಸ್ಟಾಲ್ ಕಾರ್ಟ್ರೇಜ್ ತೋರಿಸುತ್ತೆ ಅಂತ ಹೇಳಿದ್ರೆ, ಕಾರ್ಟ್ರೇಜ್ ನಿಮಗೆ ಏನಾದರೂ ಸೆನ್ಸ್ ಆಗಿಲ್ಲ ಅಂದರೆ ನಿಮ್ಗೆ ಆ ಥರ ಪ್ರಾಬ್ಲಮ್ಗಳು ಬರುತ್ತೆ. ಈಗ ಚಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಆ ಥರ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಚಿಪ್ನ ನೀವು ರಿಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು, ನೀವು ಇಲ್ಲಿ ಸ್ಪ್ರಿಂಗನ್ನು ನೋಡಬೇಕಾಗತ್ತೆ. ನೀವು ಇಲ್ಲಿ ಕನೆಕ್ಟಿವಿಟಿ ಸ್ಪ್ರಿಂಗ್ ಇದು ಕಾರ್ಟ್ರೇಜ್ಗೆ ಮತ್ತು ಬೋರ್ಡಿಗೆ ಕನೆಕ್ಟ್ ಆಗೋಂಥ ಇದು ಸ್ಪ್ರಿಂಗ್ ಇದು. ಈ ಸ್ಪ್ರಿಂಗಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೂ ನಿಮ್ಗೆ ಈ ಥರ ಆಗುತ್ತೆ. ನೋಡಿ, ಇದರಲ್ಲಿ ಸ್ಪ್ರಿಂಗ್ ಇವಾಗ ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಈ ಸ್ಪ್ರಿಂಗ್ನ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. ನೀವನ್ನು ರಿಪ್ಲೇಸ್ ಮಾಡಬೇಕಾಗತ್ತೆ. ಅದನ್ನ ಹೇಗೆ ರಿಪ್ಲೇಸ್ ಮಾಡೋದನ್ನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಬನ್ನಿ, ಇದನ್ನ ಓಪನ್ ಮಾಡೋದು, ಫುಲ್ ಕ್ಯಾಬಿನೆಟನ್ನು ಓಪನ್ ಮಾಡಿಕೊಂಡು ಸ್ಪ್ರಿಂಗ್ನ ರಿಪ್ಲೇಸ್ ಮಾಡಬೇಕಾಗತ್ತೆ. ನೋಡಿ, ನಾನು ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಇವಾಗ ಓಪನ್ ಮಾಡಿಬಿಟ್ಟು ಈ ಥರ ಇರುತ್ತೆ ನಿಮಗೆ ಬೋರ್ಡ್ ಒಳಗಡೆ. ಇದು ಫಾರ್ಮೇಟರ್ ಬೋರ್ಡ್ ಅಂತ ಹೇಳ್ತೀವಿ. ಇದು ಪವರ್ ಬೋರ್ಡ್ ಇರುತ್ತೆ ನಿಮಗೆ. ಈ ಪವರ್ ಬೋರ್ಡಲ್ಲಿ ನಿಮಗೆ ಚಿಪ್ ಬರೋದು. ನಿಮಗೆ ಇದೆಲ್ಲ ಓಪನ್ ಮಾಡ್ಕೋಬೇಕಾಗುತ್ತೆ ಇವಾಗ ಕಂಪ್ಲೀಟಾಗಿ ಈ ಸೆಟ್ನ. ನೋಡಿ, ನಾನು ಬೋರ್ಡ್ನ ಎಲ್ಲ ಡಿಸ್ಕನೆಕ್ಟ್ ಮಾಡಿಬಿಟ್ಟು ರಿಮೂವ್ ಮಾಡ್ತಾ ಇದ್ದೀನಿ. ಇದನ್ನ ಫಾರ್ಮೇಟರ್ ಬೋರ್ಡ್ ಇದು. ಮತ್ತು ಇವಾಗ ನಾವು ಎಲ್ಲ ಈ ಸ್ಕ್ರೂಗಳನ್ನ ರಿಮೂವ್ ಮಾಡಿಕೊಂಡು ನಾವು ಈ ಬೋರ್ಡ್ನ ರಿಮೂವ್ ಮಾಡಬೇಕಾಗತ್ತೆ. ನೋಡಿ, ಬೋರ್ಡ್ನ ರಿಮೂವ್ ಮಾಡಿದ್ದೀನಿ ನಾನು. ಕ್ಲೀನಾಗಿ ಕಂಪ್ಲೀಟ್ ರಿಮೂವ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಪಿನ್ ಕಾಣಿಸ್ತಿದ್ರೆ ಈ ಪಿನ್ನ ನೀವು ರಿಪ್ಲೇಸ್ ಮಾಡಬೇಕಾಗತ್ತೆ. ಈ ಪಿನ್ನ ರಿಪ್ಲೇಸ್ ಮಾಡಿದ್ರೆ ನಿಮಗೆ ಎರರ್ ಹೋಗುತ್ತೆ. ಅದು ನೋಡಿ, ಈ ಸ್ಪ್ರಿಂಗ್ನ ನಾವು ಚೇಂಜ್ ಮಾಡಬೇಕಾಗತ್ತೆ. ಇದಕ್ಕೆ ನಾವು ಶೋಲ್ಡ್ರಿಂಗು ಸಹ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಶೋಲ್ಡ್ರಿಂಗ್ ಇದೆಯಲ್ಲ, ಶೋಲ್ಡ್ರಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೆ ನಿಮ್ಮ ಪವರ್ ಬೋರ್ಡು. ನಿಮಗೆ ಕಾರ್ಟ್ರೇಜ್ ನಿಮಗೆ ಡಿಟೆಕ್ಟ್ ಆಗಿಲ್ಲ ಅಂತಂದರೆ ಈ ವಿಧದಿಂದ ನಿಮ್ಗೆ ಪ್ರಾಬ್ಲಮ್ ಆಗಿರುತ್ತೆ. ಈ ಚಿಪ್ಪು ಮತ್ತು ಈ ಕಾರ್ಟ್ರೇಜ್ ಚಿಪ್ಪಲ್ಲಿ ಎರಡೂ ಕರೆಕ್ಟಾಗಿ ನಿಮಗೆ ಕುಂತ್ಕೊಂಡಿಲ್ಲ ಅಂತಂದರೆ, ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂತಂದ್ರೂ, ಟಚ್ ಆಗಿಲ್ಲ ಅಂತಂದ್ರೂ ನಿಮಗೆ ಈ ಥರ ಎರರ್ ಬರುತ್ತೆ. ನೋಡಿ, ಇದನ್ನ ನಾನು ರಿಪ್ಲೇಸ್ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ ನೋಡಿ, ನಾನು ನ್ಯೂ ಚಿಪ್ಪನ್ನು ತೊಗೊಂಡಿದ್ದೇನೆ. ನ್ಯೂ ರೀಡರ್ ಇದು, ಕಾರ್ಟ್ರೇಜ್ ರೀಡರ್ ಇದು. ಇದನ್ನ ನೀವು ಇನ್ಸ್ಟಾಲ್ ಮಾಡೋಣ ಈಗ ಇದಕ್ಕೆ. ನೋಡಿ, ಇದನ್ನ ರಿಮೂವ್ ಮಾಡಿದ್ದೇನೆ.
ನೋಡಿ ಕ್ಲೀನಾಗಿ ನಾನು ಶೋಲ್ಡ್ರಿಂಗ್ ಮಾಡಿದ್ದೇನೆ. ಇವಾಗ ಇದನ್ನ ಬೋರ್ಡ್ನ ಫಿಟ್ ಮಾಡೋಣ. ಸಿಂಪಲ್ಲಾಗಿ ನಾವು ಈ ಥರ ಕಾರ್ಟ್ರೇಜ್ ಎರರ್ ಬಂದಾಗ ಈ ಸ್ಪ್ರಿಂಗ್ನ ರಿಪ್ಲೇಸ್ ಮಾಡ್ಬೋದು. ಇದು ಗೇಸ್ ಸ್ಪ್ರಿಂಗ್ ಏನಾದರೂ ಕಟ್ಟಾಗಿತ್ತು ಅಂತ ಹೇಳಿದ್ರು ನಾವು ರಿಪ್ಲೇಸ್ ಮಾಡ್ಕೋಬೋದು. ನೋಡಿ ನಾನು ಈ ಚಿಪ್ಪನ್ನು ಚೇಂಜ್ ಮಾಡಿದ ಮೇಲೆ ಇವಾಗ ಕಾರ್ಟ್ರೇಜನ್ನು ಹಾಕ್ತಾ ಇದ್ದೀನಿ. ನೋಡೋಣ ವರ್ಕ್ ಆಗುತ್ತೋ ಇಲ್ಲ ಅಂತ ಹೇಳಿ. ನೀವು ಕಾರ್ಟ್ರೇಜನ್ನು ಹಾಕಬೇಕಿದ್ರೆ ಸ್ಮೂತಾಗಿ ಹಾಕಬೇಕಾಗುತ್ತೆ. ರಫಾಗಿ ಹಾಕಿದರೆ ನಿಮಗೆ ಸ್ಪ್ರಿಂಗ್ ಕಟ್ಟಾಗೋ ಚಾನ್ಸ್ ತುಂಬಾ ಇರುತ್ತೆ. ನೋಡಿ ಗ್ರೀನ್ ಲೈಟ್ ಬರ್ತಾ ಇದೆ ನಿಮಗೆ. ನೋಡಿ ವರ್ಕ್ ಆಗ್ತದೆ ಇವಾಗ ನಿಮ್ಗೆ ನೀಟಾಗಿ. ಅವಾಗೇನು ನಿಮಗೆ ಚಿಪ್ ರೀಡ್ ಆಗದೇ ಇದ್ದಾಗ ನಿಮ್ಗೆ ಏನಾಗ್ತಿದ್ದು ರೆಡ್ ಲೈಟ್ ಬ್ಲಿಂಕ್ ಆಗ್ತಾಯಿತ್ತು. ಇವಾಗ ಗ್ರೀನ್ ಲೈಟ್ ಬಂದಿದೆ, ರೆಡಿ ಟು ಕಾಫಿ ಅಂತೇಳಿ. ಇವಾಗ ನೀವು ಇದನ್ನ ಪ್ರಿಂಟ್ ಕೊಡ್ಬೋದು ನೀವು. ನೋಡಿ ಇವಾಗ ನಾವು ಟೆಸ್ಟ್ ಪ್ರಿಂಟ್ ಕೊಟ್ಟು ನೋಡೋಣ. ಇದು ನೋಡಿ ಇವಾಗ ಪ್ರಿಂಟ್ ಬರ್ತಾ ಇದೆ ಇದರಲ್ಲಿ.